ಹಾಯ್ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ದುಂಡು ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಮೊಗ್ಗನ್ನು ಕೊಡ್ತಾ ಇದೆ. ನಿಮ್ಮ ಮನೆಯಲ್ಲಿ ಕೂಡ ಇಂಥದ್ದಾಗಬೇಕಾದ್ರೆ ಹೇಗೆ ಅಂತ ಹೇಳ್ತೀನಿ. ಈ ಗಿಡ ನೋಡಿ ಎಷ್ಟೊಂದು ಹೆಲ್ತಿ ಆಗಿದೆ. ಅದೇ ರೀತಿ ಗಿಡ ತುಂಬಾ ಮೊಗ್ಗಿದೆ, ಹಾಗೆ ಎಲೆ ಕೂಡ ಚೆನ್ನಾಗಿದೆ. ಈ ರೀತಿ ನಿಮ್ಮ ಮನೆಯಲ್ಲೂ ಕೂಡ ನೀವು ಗಿಡವನ್ನು ಬೆಳೆಸ್ಬೋದು. ಅದಕ್ಕೆ ನಾನೇನು ಸರಳವಾಗಿ ಉಪಾಯವನ್ನು ಮಾಡಿದ್ದೀನಿ ಅಂಥೇಳಿ ಈ ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ನೇದಾಗಿ ನಾನು ಏನು ಮಾಡಿದೆ ಅಂದರೆ, ಸೂರ್ಯನ ಬೆಳಕು ಬೀಳುವಂಥ ಸ್ಥಳದಲ್ಲಿ ಗಿಡವನ್ನು ಬೆಳೆಸಿದ್ದೀನಿ. ಅದು ನೇರವಾಗಿ ಗಿಡದ ಮೇಲೆ ಒಂದು 5 ರಿಂದ 6 ಗಂಟೆ ಆದರೂ ಬಿದ್ದರೆ ಗಿಡದಲ್ಲಿ ಚೆನ್ನಾಗಿ ಮೊಗ್ಗು ಬರುತ್ತೆ. ಅದೇ ರೀತಿ ನೀವೇನಾದರೂ ನೆರಳಿನಲ್ಲಿ ಆ ಗಿಡವನ್ನು ಇಟ್ಟರೆ ಅದರಲ್ಲಿ ಮೊಗ್ಗುಗಳು ಕಡಿಮೆ ಆಗುತ್ತೆ. ಹಾಗಾಗಿ ಈ ಗಿಡಕ್ಕೆ ಸೂರ್ಯನ ಬೆಳಕು ಚೆನ್ನಾಗಿ ಬರೋ ರೀತಿ ಇಡಬೇಕು. ಹಾಗೆ ನೆಕ್ಸ್ಟು ನಾನೇನು ಮಾಡಿದೆ ಅಂದರೆ, ನೀರನ್ನು ಪ್ರತಿದಿನ ಇದಕ್ಕೆ ಬೆಳಗ್ಗೆ ಸ್ವಲ್ಪ, ಅದೇ ರೀತಿ ಸಂಜೆ ಸ್ವಲ್ಪ ಹಾಕ್ತಾ ಬಂದೆ. ಜಾಸ್ತಿಯಾಗಿ ನೀರನ್ನು ಹಾಕಿದರೆ ಇದಕ್ಕೆ ಬುಡ ಏನಿರುತ್ತಲ್ಲ ಅದೆಲ್ಲವೂ ಕೊಳಿತಾ ಹೋಗುತ್ತೆ, ಅಂದರೆ ಗಿಡದ ಬೇರೆಲ್ಲವೂ ಕೊಳಿತಾ ಹೋಗುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ಸ್ವಲ್ಪ, ಅಂದರೆ ಬೆಳಗ್ಗೆ ಸ್ವಲ್ಪ ಹಾಕಬೇಕು, ಅದೇ ರೀತಿ ಸಂಜೆಯ ಹೊತ್ತಿಗೆ ಸ್ವಲ್ಪ ಹಾಕಿದ್ರೆ ದಿನಾಲು, ಆವಾಗ ಗಿಡ ಚೆನ್ನಾಗಿ ನಿಮಗೆ ಬೆಳೀತಾ ಬರುತ್ತೆ. ಅದೇ ರೀತಿ ಲೂಸ್ ಆಗಿರುವಂಥ ಮಣ್ಣು ಬುಡಕ್ಕೆ ಹಾಕಿರಬೇಕಾಗತ್ತೆ. ಟೈಟ್ ಆಗಿರೋ ಮಣ್ಣನ್ನು ಹಾಕೋದ್ರಿಂದ ಅದು ಗಿಡ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಲೂಸ್ ಆಗಿರೋ ಮಣ್ಣು ಈ ಗಿಡಕ್ಕೆ ಹಾಕಬೇಕು. ನೀವು ಬುಡಕ್ಕೆ ಮಣ್ಣನ್ನು ಹಾಕುವಾಗ ಸ್ವಲ್ಪ ಗೊಬ್ಬರವನ್ನು ಮಿಕ್ಸ್ ಹಾಕಿದರೆ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಅದೇ ರೀತಿ ಇನ್ನೇನು ಮಾಡಿದೆ ನಾನು ಅಂದರೆ, ಒಂದು 15 ದಿನಕ್ಕೊಮ್ಮೆ ಗೋಮೂತ್ರವನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು. ಆವಾಗ ಇನ್ನೂ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಅದೇ ರೀತಿ ಸ್ವಲ್ಪ ಕಿಚನ್ ವೇಸ್ಟ್ ಕೂಡ ನಾವು ಇಲ್ಲಿ ಹಾಕ್ಬೋದು. ಆವಾಗ ಇನ್ನೂ ಚೆನ್ನಾಗಿ ಗಿಡದ ತುಂಬ ಮೊಗ್ಗು ಚೆನ್ನಾಗಿ ಬರುತ್ತೆ. ಹಾಗೆ ಏನಂದರೆ, ಈ ಓಲ್ಡ್ ಬ್ರಾಂಚಸ್ ಏನೆಲ್ಲ ಇದ್ದರೆ ಅದನ್ನೆಲ್ಲ ನೀವು ಕಟ್ ಮಾಡಬೇಕು. ಅದೇ ರೀತಿ ಆ ರೀತಿ ನೀವು ಓಲ್ಡ್ ಬ್ರಾಂಚಸ್ ಎಲ್ಲ ಕಟ್ ಮಾಡೋದ್ರಿಂದ ಹೊಸ ಬ್ರಾಂಚಸ್ಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಹಾಗೆ ಹೂ ಕೂಡ ಹೆಚ್ಚಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವೇನಾದರೂ ಈ ಗಿಡವನ್ನು ಪಾಟ್ನಲ್ಲಿ ಹಾಕ್ತಿದ್ದೀರಾ ಅಂದರೆ, ಆ ಪಾಟ್ನಲ್ಲಿ ಲಾಸ್ಟ್ ಅಂದರೆ ಕೆಳಗಡೆ ಭಾಗದಲ್ಲಿ ಹೋಲ್ ಇರಬೇಕಾಗತ್ತೆ, ಅಂದರೆ ಡ್ರೈನೇಜ್ ಹೋಲ್ ಇರಬೇಕಾಗತ್ತೆ. ಅಂದರೆ ಉಳಿದ ನೀರುಗಳು ಎಷ್ಟು ಗಿಡಕ್ಕೆ ಬೇಕೋ ಅಷ್ಟು ಉಳಿದಿರುವಂಥ ನೀರು ಹೀರ್ಕೊಂಡಿದ್ದು ಉಳಿದಿದ್ದೆಲ್ಲ ಹೋಲಲ್ಲಿ ಹೋಗೋಂಗೆ ಇರಬೇಕು. ಅದೇ ರೀತಿ ಮಾರ್ನಿಂಗ್ ಸನ್ ಲೈಟ್ ಏನಿರುತ್ತಲ್ಲ ಅದು ತುಂಬ ಬೆಸ್ಟ್ ಆಗಿರುತ್ತೆ, ಅದರಲ್ಲಿ ಈ ಗಿಡ ಬೆಳೀತಾ ಇರಬೇಕು. ಅದೇ ರೀತಿ ತಿಂಗಳಿಗೊಮ್ಮೆ ಆದರೂ ನೀವು ನೀಮ್ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಕೀಟಗಳಿಂದ ಈ ಗಿಡಗಳನ್ನು ರಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಈ ದುಂಡು ಮಲ್ಲಿಗೆ ಗಿಡವನ್ನು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಸ್ಬೋದು. ಅದೇ ರೀತಿ ಗಿಡ ತುಂಬ ಮೊಗ್ಗನ್ನು ಬರ್ಸ್ಕೊಬೋದು. ಹಾಗೆ ಕೀಟಗಳಿಂದ ಕೂಡ ಈ ಗಿಡವನ್ನು ರಕ್ಷಣೆಯನ್ನು ಮಾಡ್ಕೊಳ್ಬೋದು. ಇಂತಹ ಗಾರ್ಡನಿಂಗ್ ಟಿಪ್ಸ್ಗಳು ಇನ್ನೂ ಬೇಕಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂಥೇಳಿ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.